ಲುಕ್ಕು ಡೇ ಬೈ ಡೇ ತುಂಬ ಚೆನ್ನಾಗಿ ಆಗ್ತಾ ಇದೆ. ಗ್ಲೋ ಆಗ್ತಾ ಇದ್ದೀರಾ. ಹೆಲ್ತ್ ಬಗ್ಗೆ ಮತ್ತು ದೇಹದ ಬಗ್ಗೆ ಎಲ್ಲ ತುಂಬ ಕಾಳಜಿ ವಹಿಸ್ತಾ ಇದ್ರಂತ ಕಾಣಿಸ್ತಾ ಇದೆ. ಸೊ ನಿಮ್ಮ ಮೊದಲ ರಿಯಾಕ್ಷನ್? ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಕಾಂಪ್ಲಿಮೆಂಟ್. ಈ ಕಾಂಪ್ಲಿಮೆಂಟ್ ಸಿಗಬೇಕು ಅಂತಂದರೆ ತುಂಬ ಕಷ್ಟ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀನಿ ಆ್ಯಂಡ್ ತುಂಬಾ ಖುಷಿಯಾಗುತ್ತೆ. ಪ್ರತಿಯೊಬ್ಬರಿಗೂ ಸಜೆಸ್ಟ್ ಮಾಡ್ತೀನಿ, ಎಲ್ಲರೂ ಫಿಟ್ನೆಸ್ ಮತ್ತು ಹೆಲ್ತ್ ಕಾನ್ಷಿಯಸ್ ಆದರೆ ತುಂಬ ಚೆನ್ನಾಗಿರುತ್ತೆ ಜೀವನ. ಸೂತ್ರಧಾರಿ ಗಾಂಧಿನಗರಕ್ಕೆ ಎಂಟ್ರಿ ಕೊಟ್ಟಿದ್ದೀರಾ ಈಗ ಹೀರೋ ಆಗಿ. ನಾವೆಲ್ಲರೂ ಕೂಡ ತೆರೆಯ ಮೇಲೆ, ಬೆಳ್ಳಿ ತೆರೆಯ ಮೇಲೆ ನಿಮ್ಮನ್ನು ನೋಡೋದಷ್ಟೇ ಬಾಕಿ. ಕೆಲವೇ ದಿನಗಳು, ಕೆಲವೇ ಗಂಟೆಗಳನ್ನ ನಾವು ಲೆಕ್ಕ ಹಾಕ್ಬೋದು. ಈ ಸಂದರ್ಭದಲ್ಲಿ ಸಾಕಷ್ಟು ಹಿಟ್ ಹಾಡುಗಳನ್ನು ಕನ್ನಡಿಗರಿಗೆ ಕೊಟ್ಟಿದ್ದೀರಾ. ನಿಮ್ಮ ಪ್ರತಿಯೊಂದು ಹಾಡುಗಳನ್ನ ಜನ ಪ್ರೀತಿಯಿಂದ ಒಪ್ಪಿ ಅಪ್ಪಿ ಇವತ್ತಿಗೂ ಕೂಡ ಎಲ್ಲೇ ಹೋದರೂ ನಿಮ್ಮ ಹಾಡುಗಳೇ ಕೇಳ್ತಾ ಇರುತ್ತೆ. ಆ ಲೆವೆಲ್ಗೆ ಒಂದು ಹವಾ ಕ್ರಿಯೇಟ್ ಮಾಡಿದ್ದೀರಾ. ಇನ್ನು ಹೀರೋ ಆಗಿ ಹವಾ ಕ್ರಿಯೇಟ್ ಮಾಡೋದಷ್ಟೇ ಬಾಕಿ ಇದೆ. ನಿಮ್ಮೊಳಗಿನ ಹೊಟ್ಟೆಯೊಳಗಿನ ಚಿಟ್ಟೆ ಹೇಗೆ ಫ್ಲೈ ಆಗ್ತಾ ಇದೆ? ಹೊಟ್ಟೆ ಒಳಗಿನ ಚಿಟ್ಟೆ ತುಂಬ ಪ್ರಯತ್ನ ಪಡ್ತಾ ಇದೆ, ತುಂಬ ಕಷ್ಟಪಟ್ಟಿದೆ. ಆಯ್ತಾ ಚಿಟ್ಟೆ ತುಂಬ ಸಲ ಖುಷಿಯಾಗಿದೆ, ತುಂಬ ಸಲ ಬೇಜಾರಲ್ಲೂ ಕೂತ್ಕೊಂಡಿದೆ. ಸೊ ಈಗಲೂ ಮತ್ತೆ ಹಾರೋದಕ್ಕೆ ರೆಡಿಯಾಗಿದೆ. ಮೇ 9ನೇ ತಾರೀಕು ಪ್ರಯತ್ನ ಮಾಡಿದ್ದೀನಿ, ಆ್ಯಕ್ಟಿಂಗ್ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ. ನಮ್ಮ ಡೈರೆಕ್ಟ್ರು ಕಿರಣ್ ಅವರು ಮತ್ತು ನವರಸನ್ ಅವರು ಏನು ಮಾಡು ಅಂತ ಹೇಳ್ತಾರೆ, ಅದನ್ನು ನಾನು ತೆರೆ ಮೇಲೆ ಅದನ್ನ ಕೊಡಲಿಕ್ಕೆ, ಅದನ್ನು ಆ್ಯಕ್ಟ್ ಮಾಡಲಿ ತೋರಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಅವ್ರು ಇಷ್ಟಪಟ್ಟಿದ್ದಾರೆ. ಇನ್ನು ಜನಗಳನ್ನು ನೋಡಿ ಮೇ 9ನೇ ತಾರೀಕು ಮೆಚ್ಕೋಬೇಕಾಗಿದೆ. ಸೂತ್ರಧಾರಿ ಅಂತ ಬಂದಾಗ ಅಂಥದ್ದೇನಿದೆ ಆ ಸಿನಿಮಾದೊಳಗೆ? ನಮಗೆ ಯಾಕೆ, ಹೇಗೆ ಮತ್ತು ಯಾಕೆ ಸಿನಿಮಾ ಪ್ರೇಕ್ಷಕರಿಗೆ ಇಷ್ಟ ಆಗಬಹುದು, ಇಷ್ಟ ಆಗುತ್ತೆ? ಚಂದನ್ ಶೆಟ್ಟಿ ಅವರು ಪೊಲೀಸ್ ಆಗಿ ನಮಗೆ ಯಾವ ರೀತಿ ಕಾಡ್ತಾರೆ ಅಂತ ಹೇಳಿ? ಈ ಸಿನಿಮಾ ಬೇರೆ ಸಸ್ಪೆನ್ಸ್ ಥ್ರಿಲ್ಲರ್ಗಿಂತ ಹೇಗೆ ವಿಭಿನ್ನ ಆಗಿರುತ್ತೆ ಅಂತ ಹೇಳಿದ್ರೆ, ಸೊ ಬೇರೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸಲ್ಲಿ ಒಬ್ಬ ಕಿಲ್ಲರ್ ಇರ್ತಾನೆ. ಅವನು ಯಾರನ್ನೋ ಒಬ್ಬರು ಟಾರ್ಗೆಟ್ ಮಾಡ್ತಾನೆ, ಇವ್ರನ್ನ ನಾನು ಸಾಯಿಸಬೇಕು ಅಂತ. ಏನೇ ಕಾರಣ ಇರ್ಬೋದು, ಆ ಕಾರಣ ಎಲ್ಲ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಸೊ ಒಬ್ಬ ಕಿಲ್ಲರ್ ಇರ್ತಾನೆ, ಸೊ ಅವನೊಬ್ಬರನ್ನ ಸಾಯಿಸಬೇಕಾಗಿರುತ್ತೆ. ಅವನ್ನ ಯಾವ ರೀತಿ ಸಾಯಿಸ್ತಾರೆ? ನಾರ್ಮಲಾಗಿ ಒಬ್ಬ ಚುಚ್ಚು ಸಾಯಿಸ್ಬೋದು, ಇಲ್ಲ ಬಿಲ್ಡಿಂಗ್ ಮೇಲೆ ತಳ್ಳಿ ಸಾಯಿಸ್ಬೋದು, ಇನ್ನೊಂದು ಮಾಡ್ಬೋದು, ಏನೋ ಮಾಡ್ಬೋದು, ಹ್ಯಾಂಗ್ ಮಾಡಿ, ಏನೋ ಒಟ್ಟಿನಲ್ಲಿ. ಸೊ ಈ ಥರದ್ದೆಲ್ಲ ನಾವು ನೋಡಿದ್ದೀವಿ, ಸಿನಿಮಾಗಳಲ್ಲಿ ನಾವು ನೋಡಿದ್ದೀವಿ. ಬಟ್ ಇದರಲ್ಲಿ ಒಬ್ಬ ಕಿಲ್ಲರು ಒಬ್ಬನ್ನ ಟಾರ್ಗೆಟ್ ಮಾಡಿದ್ರೆ ಅವ್ನು ಸಾಯಬೇಕು ಅಂತ ಅವನಾಗೆ ಸೂಸೈಡ್ ಮಾಡ್ಕೊಂಡು ಸಾಯ್ತಾ ಇರ್ತಾನೆ. ಸೊ ಇದು ಹೇಗೆ ಅನ್ನೋದು ಈ ಸಿನಿಮಾ ಕತೆ. ಸೊ ಅದು ನನಗೂ ತುಂಬ ಇಂಟ್ರೆಸ್ಟಿಂಗ್ ಅನ್ಸು. ಹೇಗೆ ಅಂತ ಅಂದ್ಬಿಟ್ಟು ಕತೆ ಎಲ್ಲ ಕೇಳಿದಾಗ ಸೊ ಅದು ಗೊತ್ತಾಗುತ್ತೆ. ಸೊ ನಾನು ಅದನ್ನು ಚೇಸ್ ಮಾಡ್ಕೊಂಡು ಹೋಗ್ತೀನಿ, ಏನಕ್ಕೆ ಈ ಥರ ಆಗ್ತಾಯಿದೆ ಅಂತ. ಸೊ ಆ ಒಂದು ಹುಡುಕಾಟ, ಆ ಕಿಲ್ಲರ್ನ ಹುಡುಕಾಟ ಮತ್ತು ಹೇಗೆ ಇವ್ರು ಸಾಯ್ತಾ ಇದ್ದಾರೆ ಅನ್ನೋ ಒಂದು ಹುಡುಕಾಟ ಇದೆಯಲ್ಲ, ಸೊ ಅದೇ ನಮ್ಮ ಸೂತ್ರಧಾರಿ ಸಿನಿಮಾ.